ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಝೋಂಬಿ ಡ್ರಗ್ಸ್ ಸೇವನೆ ಎಂದು ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದುನಿಯಾ ವಿಜಯ್ ಹಾಗೂ ಭಾಸ್ಕರ್ ರಾವ್ಗೆ ಸಂಕಷ್ಟ. ಹೌದು, ಭಾಸ್ಕರ್ ರಾವ್ ಮಾಜಿ IPS ಅಧಿಕಾರಿ, ಹಾಗೆಯೇ ನಟ ದುನಿಯಾ ವಿಜಯ್ ಝೋಂಬಿ ಡ್ರಗ್ಸ್ಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಬಹಳ ಮುಖ್ಯವಾಗಿ ಆಗಿರುವಂತಹ ಬೆಳವಣಿಗೆ ನೋಡಿ, ಅದಕ್ಕೆ ಸ್ಪಷ್ಟನೆಯನ್ನು ಕೇಳಿ ಬಾಗ್ಲೂರು ಠಾಣೆ ಪೊಲೀಸರು ನೋಟಿಸನ್ನು ನೀಡಿರೋದು. ಹಾಗಾಗಿ ಮುಂದೆ ಯಾವ ಆಯಾಮದಲ್ಲಿ ಈ ಒಂದು ವಿಚಾರಣೆ ನಡೆಯುತ್ತೆ ಅನ್ನೋದು ಕುತೂಹಲವನ್ನು ಹೆಚ್ಚು ಮಾಡಿದೆ. ವಿಡಿಯೋವನ್ನು ಹಂಚಿಕೊಂಡಿದ್ದ 15 ಜನರಿಗೆ ನೋಟಿಸನ್ನು ಕೊಡಲಾಗಿದೆ. ಹೌದು, ಝೋಂಬಿ ಡ್ರಗ್ಸ್ ಸೇವಿಸಿದ ಪರಿಣಾಮದಿಂದ ನಿಶ್ಚಲವಾಗಿ ನಿಂತ ವ್ಯಕ್ತಿ ಅಂತ ಹೇಳಿ ಒಂದು ವಿಡಿಯೋ ವೈರಲ್ ಆಗಿರುತ್ತೆ. ಅದನ್ನು ಭಾಸ್ಕರ್ ರಾವ್ ಹಾಗೆಯೇ ದುನಿಯಾ ವಿಜಯ್ ಅವರು ಹಂಚಿಕೊಂಡಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಆ ವಿಡಿಯೋ ಬಗ್ಗೆ ಸ್ಪಷ್ಟನೆಯನ್ನು ಕೇಳಿ ಬಾಗ್ಲೂರು ಠಾಣೆ ಪೊಲೀಸರು ನೋಟಿಸನ್ನು ಕೊಟ್ಟಿರೋದು. ಆ ವಿಡಿಯೋವನ್ನು ಹಂಚಿಕೊಂಡಿರುವಂತಹ 15 ಮಂದಿಗೂ ಕೂಡ ನೋಟಿಸನ್ನು ಕೊಡಲಾಗಿದೆ. ಅಂದರೆ ಈ ಝೋಂಬಿ ಡ್ರಗ್ಸ್ಗೆ ಸಂಬಂಧಪಟ್ಟಂತೆ ಆ ವಿಡಿಯೋ ಏನು ಹಂಚಿಕೊಂಡಿರ್ತಾರೆ ಅದರ ಬಗ್ಗೆ ಒಂದು ಸ್ಪಷ್ಟನೆ ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಕೊಟ್ಟಿರುವಂತಹ ನೋಟಿಸ್ ಇದು. ಬಟ್ ರೈಟ್ ನಾ ದುನಿಯಾ ವಿಜಯ್ ಹಾಗೂ ಭಾಸ್ಕರ್ ರಾವ್ ಆ ವಿಡಿಯೋವನ್ನು ಈಗಾಗಲೇ ಡಿಲೀಟ್ ಮಾಡಿದ್ದಾರೆ. ಹಾಗಾಗಿ ಆ ವಿಡಿಯೋವನ್ನು ರಿಟ್ರೀವ್ ಮಾಡಬೇಕಾಗತ್ತೆ. ಇನ್ಸ್ಟಾಗ್ರಾಮ್ಗೆ ಈಗಾಗಲೇ ಪೊಲೀಸ್ನವರು ಪತ್ರವನ್ನು ಕೂಡ ಬರೆದಿದ್ದಾರೆ. ಸೊ ವಿಡಿಯೋ ಸಿಕ್ಕ ನಂತರದ ಸಂದರ್ಭದಲ್ಲಿ ಈ ತನಿಖೆ ಅಥವಾ ವಿಚಾರಣೆ ಹೇಗೆ ನಡೆಯುತ್ತೆ ಅನ್ನುವಂಥ ಕುತೂಹಲ ಕಂಡು ಬಂದಿದೆ. ವಿಡಿಯೋದಲ್ಲಿ ಏನಿತ್ತು ಅದನ್ನು ಒಂದ್ಸತಿ ನಾವು ನೆನಪಿಸ್ಕೊಳ್ಳೋದಾದರೆ, ವ್ಯಕ್ತಿಯೊಬ್ಬ ಝೋಂಬಿ ಅಂತ ವಿಚಿತ್ರವಾಗಿ ವರ್ತಿಸೋದು. ಈ ಝೋಂಬಿ ಡ್ರಗ್ಸ್ ಸೇವನೆಯಿಂದಾಗಿ ವ್ಯಕ್ತಿ ನಿಂತಲ್ಲೇ ನಿಂತ್ಕೊಂಡ್ಬಿಡೋದು, ಮೂಮೆಂಟ್ಸ್ ಇಲ್ಲ, ಈ ರೀತಿಯ ಒಂದಷ್ಟು ಸಂದೇಶವನ್ನು ನೀಡುವಂತಹ ವಿಡಿಯೋ ಅದು. ಸೊ ಹಾಗಾಗಿ ಭಾಸ್ಕರ್ ರಾವ್ ಹಾಗೆಯೇ ದುನಿಯಾ ವಿಜಯ್ ಆ ವಿಡಿಯೋವನ್ನು ಹಂಚಿಕೊಂಡಿರ್ತಾರೆ. ಇದರ ಬಗ್ಗೆ ಒಂದು ಕ್ಲಾರಿಟಿ ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಕೊಟ್ಟಿರುವಂಥ ನೋಟಿಸ್, ಆ ವಿಡಿಯೋವನ್ನು ಯಾರೆಲ್ಲ ಹಂಚಿಕೊಂಡಿದ್ದಾರೆ ಅಂದಾಜು 15 ಮಂದಿಗೆ ನೋಟಿಸನ್ನು ಕೊಡಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಯಾಕೆ ಈ ನಿಟ್ಟಿನಲ್ಲಿ ತನಿಖೆ ಆಗ್ತಿದೆ ಅಂತ ಹೇಳಿದ್ರೆ, ಬೆಂಗಳೂರಿನಲ್ಲಿ ಈಗ ಝೋಂಬಿ ಡ್ರಗ್ಸ್ ತೊಗೊತಾರೆ ನೋಡಿ, ಅದರಿಂದ ಆ ಥರ ಆಗ್ತಾರೆ ವ್ಯಕ್ತಿ ಅನ್ನುವಂತಹ ಒಂದಷ್ಟು ಸಂಶಯಗಳಿದ್ದಾವಲ್ಲ, ಆ ಝೋಂಬಿ ಡ್ರಗ್ಸ್ ಇನ್ನೂ ಬೆಂಗಳೂರಲ್ಲಿ ಪತ್ತೆಯಾಗಿಲ್ಲ ಅನ್ನೋದು ಪೊಲೀಸ್ ಇನ್ಫಾರ್ಮೇಷನ್. ಸೊ ಹಾಗಾಗಿ ಒಂದು ಕ್ಲಾರಿಫಿಕೇಷನನ್ನು ಪಡ್ಕೊಳ್ಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಒಂದು ನೋಟಿಸನ್ನು ಕೊಟ್ಟಿರೋದು.